ಕುಂದಾನಗರಿ ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ನಾಯಕರುಗಳಿಂದ ಶಾಸಕಾಂಗ ಸಭೆ ನಡೆದಿರುವಂಥದ್ದು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಪಂಚಮಸಾಲಿ ಹೋರಾಟ ಸೇರಿದಂತೆ ಹಲವು ವಿಷಯಗಳ ಚರ್ಚೆ ಶಾಸಕಾಂಗ ಸಭೆಯಲ್ಲಾಗಿರುವಂಥದ್ದು. ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಒಗ್ಗಟ್ಟಾಗಬೇಕು. ಬೆಳಗಾವಿಯಲ್ಲಿಯೇ ಯತ್ನಾಳ್ ಅಂಡ್ ಟೀಮ್ ಸಂಧಾನದ ಸಭೆ ಕೂಡ ಆಗುವ ಸಾಧ್ಯತೆ ಇದೆ. ಬಾಲಚಂದ್ರ ಜಾರಕಿಹೊಳಿಗೆ ಸಂಧಾನದ ಸಭೆಯ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ. ಇದೊಂದು ತುಗಲಕ್ ಆಡಳಿತ ಅಂತೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇವತ್ತು ಮೊದಲ ದಿನದ ಅಧಿವೇಶನದಲ್ಲಿಯೇ ವಕ್ಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಕಾವೇರಿತ್ತು. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳಿಗೂ ಜಟಾಪಟಿಗೆ ವೇದಿಕೆಯಾಗಿತ್ತು. ನಾಳೆ ಪಂಚಮಸಾಲಿಯ ಜಯಮೃತ್ಯುಂಜಯ ಶ್ರೀಗಳು 2A ಮೀಸಲಾತಿಗಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಸಪೋರ್ಟ್ ಕೊಡೋದ್ರಿಂದ ಹಿಡಿದು ಬಣ ರಾಜಕಾರಣದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಮಹತ್ವದ ಬಿಸಿ ಚರ್ಚೆ ಆಗಿದೆ ಎನ್ನುವಂತಹ ವಿಚಾರ ಆಗಿದೆ. ಜೊತೆಗೆ ಯತ್ನಾಳ್ ಮತ್ತು ವಿಜಯೇಂದ್ರ ಅವರನ್ನು ಒಟ್ಟು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಶಾಸಕಾಂಗ ಸಭೆಯಲ್ಲಿ ಒಂದಿಷ್ಟು ಪ್ರಯತ್ನಗಳಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ನಾನು ಇಲ್ಲೇ ಇರ್ತೀನಿ, ಮುಕ್ತವಾಗಿರ್ತೀನಿ, ಯಾರೇ ಬಂದು ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಮಾತಾಡ್ಬೋದು, ನಾವೆಲ್ಲ ಒಟ್ಟಿಗೆ ಹೋಗೋಣ, ಯಾವುದೇ ಭಿನ್ನಾಭಿಪ್ರಾಯ ಇನ್ನು ಮುಂದೆ ಇರಬಾರ್ದು, ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆಲ್ಲರೂ ಸಹಮತ ಮಾಡಿದ್ದಾರೆ. ಇವತ್ತು ನಡೆದಂಥ ಸಭೆ ಭಾಳ ಮುಕ್ತವಾದಂಥ ಒಂದು ವಾತಾವರಣದಲ್ಲಿ ಸಭೆ ನಡೆದಿದೆ. ಎಲ್ಲರೂ ಸಂತೋಷದಿಂದ ಭಾಗವಹಿಸಿದ್ದಾರೆ. ಇಲ್ಲ, ಅವರು ಕೂಡ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ದಾರೆ. ಎಲ್ಲರೂ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೂ ಮಾತಾಡಿದ್ದಾರೆ. ನಾವು ಆಗೋದಿಲ್ಲ, ಮುಂದಿನ ಇದರಲ್ಲಿ ನಾವು ಬರ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಪಂಚಮಶಾಲಿ ಹೋರಾಟದ ಬಗ್ಗೆನೂ ಕೂಡ ತಡೆ ಮಾಡಿದಕ್ಕೋಸ್ಕರ ನಾವೆಲ್ಲರೂ ಕೂಡ ಪಂಚಮಶಾಲಿ ಸಮುದಾಯದ ಎಲ್ಲ ನಮ್ಮ MLAಗಳು ಧರಣಿ ಮಾಡಿದಾಗ ನಾವೆಲ್ಲರೂ ಕೂಡ ಅವ್ರ ಜೊತೆ ಧರಣಿಯಲ್ಲಿ ಮಾತಾಡಿದ್ದೀರಿ. ಇವತ್ತು ಅದಕ್ಕೆ ಗೆಲುವಾಗಿದೆ. ಇವತ್ತು ನಮಗೆ ಇಡೀ ಸರ್ಕಾರವನ್ನು ಬಗ್ಗು ಬಡಿದು ಗೆಲುವನ್ನು ಸಾಧಿಸಿದ್ರಿ, ಅನುಮತಿಯನ್ನು ಸಿಕ್ಕಿದೆ. ಅದೇ ರೀತಿ ನಾಳೆ ಅದು ಕರೆದಿದ್ದಾರೆ, ನನಗೆ ಸ್ವಾಮೀಜಿಯವರು ಕರೆದಿದ್ದಾರೆ, ನಮ್ಮ ಉಪನಾಯಕರು ಅವರನ್ನು ಕೂಡ ಕರೆದಿದ್ದಾರೆ. ನಾವೆಲ್ಲರೂ ಮುಕ್ತವಾಗಿದ್ದೀರಿ, ನಾವೆಲ್ಲರೂ ಒಟ್ಟಿಗೆ ಹೋಗುವಂಥ ತೀರ್ಮಾನವನ್ನು ತೆಗೆದುಕೊಂಡು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿಯೇ ರಾಜ್ಯದಲ್ಲಿ ಮತ್ತೆ ಮೀಸಲಾತಿಯ ಕಿಚ್ಚು ಧಗಧಗಿಸುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ನಾಳೆ 2A ಮೀಸಲಾತಿಗಾಗಿ ಒತ್ತಾಯಿಸಿ ಪಂಚಮಸಾಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ. ಪಂಚಮಸಾಲಿ ಹೋರಾಟಕ್ಕೆ ಬಿಜೆಪಿ ನಾಯಕರು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರು ಭಾಗಿಯಾಗುವಂತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸೂಚನೆ ಪಾಸ್ ಮಾಡಲಾಗಿದೆ. ವಕ್ಫ್ ಚರ್ಚೆಯನ್ನು ಮುಗಿಸಿಕೊಂಡು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್. ನಾಳಿನ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಎಲ್ಲ ಬಿಜೆಪಿಯ ಶಾಸಕರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಪಾಸ್ ಮಾಡಿರುವಂಥದ್ದು. ಈ ಮೂಲಕ 2A ಮೀಸಲಾತಿಗಾಗಿ ಜಯಮೃತ್ಯುಂಜಯ ಶ್ರೀಗಳು ನಡೆಸ್ತಾ ಇರುವಂತಹ ಹೋರಾಟದಲ್ಲಿ ನಾಳೆ ಬಿಜೆಪಿಯ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇರೋದ್ರಿಂದ ಈ ಹೋರಾಟದ ಕಿಚ್ಚು, ಈ ಹೋರಾಟದ ರೀತಿ ಮತ್ತಷ್ಟು ಬಿರುಸುಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹೋರಾಟಕ್ಕೂ ಕೂಡ ಜಿಲ್ಲಾಡಳಿತ ಪರ್ಮಿಷನನ್ನು ಕೊಟ್ಟಿದೆ. ಹಾಗಾಗಿ ನಾಳೆ ಇಡೀ ದಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಈ ಮೀಸಲಾತಿಯ ವಿಚಾರಕ್ಕೆ ನಾಳೆ ಮತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.